ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಪ್ರಕಾರ ನಾನು ಇವತ್ತು ವೆಜಿಟೇಬಲ್ ಸೂಪ್ನ ಮಾಡ್ತಾಯಿದ್ದೀನಿ. ಸೊ ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದು ಅಂತ ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಬಟ್ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಸೊ ಪೋಸ್ಟ್ಮಾರ್ಟಮಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಇದ್ದೀರಾ ಅವರು ವೆಜಿಟೇಬಲ್ ಸೂಪ್ನ ವೀಕ್ಲಿ 2 to 3 ಟೈಮ್ಸ್ ತೊಗೊಂಡ್ರೆ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ಎಲ್ಲ ರೀತಿ ವೆಜಿಟೇಬಲ್ಸ್ ಇರೋದ್ರಿಂದ ನಮಗೆ ತುಂಬ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಸೊ ಬೆನಿಫಿಟ್ಸ್ ನೋಡೋದಾದರೆ ನೈಟ್ ಡಿನ್ನರ್ಗೆ ಸೂಪರ್ ಡಿನ್ನರ್ ಅಂತ ಹೇಳ್ಬೋದು. ಸೊ ಲೈಟ್ ವೇಟ್ ಇದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಸೊ ನಾನಿಲ್ಲಿ ಪೆಪ್ಪರ್ನ ತೊಗೊಂಡಿದ್ದೀನಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಮತ್ತು ಕಾರ್ನ್ನ ತೊಗೊಂಡಿದ್ದೀನಿ. ಸೊ ರೆಡ್ ಪೆಪ್ಪರ್ ಆ್ಯಂಡ್ ಯೆಲ್ಲೋ ಪೆಪ್ಪರ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ಕಟ್ ಮಾಡಿಕೊಡ್ಬೇಕು ಚಿಕ್ಕ ಚಿಕ್ಕದಾಗಿ. ಮತ್ತು ಆನಿಯನ್, ಟೊಮ್ಯಾಟೊ ಆ್ಯಂಡ್ ಕ್ಯಾರೆಟ್ ಇದಿಷ್ಟೇ ಮಾತ್ರ ನನ್ನ ಜೊತೇಲಿ ಇದ್ದಿದ್ದು. ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ಇಷ್ಟನ್ನೆಲ್ಲನೂ ಚೆನ್ನಾಗಿ ಸಣ್ಣದಾಗೆ ಹೆಚ್ಚಬೇಕಾಗುತ್ತೆ. ಸೊ ಬೆಟರ್ ನೀವು ಚಾಪರ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಚೆನ್ನಾಗಿ ನೀಟಾಗಿ ಸ್ಮಾಲಾಗಿ ಕಟ್ ಮಾಡಿದ್ರೆ ಅದು ತಿನ್ನೋ ಟೈಮಿಗೆ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಇಟ್ಸ್ ಆಪ್ಷನಲ್. ಸ್ವಲ್ಪ ಲೈಕ್ ಕ್ರೀಮಿ ಟೆಕ್ಸ್ಚರ್ ಬೇಕಂದರೆ ಕಾರ್ನ್ಫ್ಲೋರ್ ತೊಗೋಬೇಕಾಗುತ್ತೆ. ಸೊ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಜೀರಿಗೆ, ಸಾಸಿವೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಒಂಚೂರು ಬಿಸಿ ಆದಾಗ ಹಾಕ್ಕೊಳ್ಳಿ, ಬೆಟರು. ಸೊ ಸ್ವಲ್ಪ ಇದು ಚಟಪಟ ಅಂತ ಅಂದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೇಕಾಗುತ್ತೆ. ಸೊ ಫಸ್ಟು ಇದು ಸೌಂಡ್ ನಿಲ್ಲಿಸ್ಬೇಕು ಆವಾಗಲೇ ನಮಗೆ ಒಂದು ಒಳ್ಳೆ ಸ್ಮೆಲ್ ಅಥವಾ ಟೇಸ್ಟು ಚೆನ್ನಾಗಾಗುತ್ತೆ ಯಾವುದೇ ಒಗ್ಗರಣೆ ಕೂಡ. ಸೊ ಇದ್ರ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಫಸ್ಟ್ ಹಾಕ್ಕೊಳ್ತಿದ್ದೀನಿ, ಅದ್ರ ಜೊತೆಗೆ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಆ ಮೆಣಸು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಆಯಿಲಲ್ಲಿ ಫ್ರೈ ಆದರೆ ನಮಗೆ ಆ ಖಾರ ಮತ್ತು ಆ ಒಂದು ಗಾರ್ಲಿಕ್ ಜಿಂಜರ್ದು ಪೇಸ್ಟ್ ಏನು ಟೇಸ್ಟ್ ಇರುತ್ತೆ ಅದು ಚೆನ್ನಾಗಿ ಫೀಲ್ ಕೊಡುತ್ತೆ. ಸೊ ಇದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನಾವು ಆನಿಯನ್ನ ಹಾಕ್ಕೋಬೇಕಾಗುತ್ತೆ. ಸೊ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಹಸಿ ಸ್ಮೆಲ್ ಇತ್ತು ಅಂತಂದರೆ ತಿನ್ನಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಕೊಡಲ್ಲ. ಸೊ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆನಿಯನ್ನ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಮಧ್ಯ ಕೈ ಆಡಿಸಿದ್ರೆ ಸೊ ಕೆಳಗೆ ಮೇಲೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ನೀಟಾಗಿ ಬೈಕೊಳ್ಳುತ್ತೆ. ಸೊ ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಳಿ. ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನಾವು ಎಲ್ಲ ವೆಜಿಟೇಬಲ್ಸ್ನ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಸೊ ಒಂದು ಹಾಕ್ಕೋಬೋದು ನೀವು, ಇಲ್ಲಾಂದರೆ ಎಲ್ಲನೂ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಸೊ ಮೇಯ್ನಾಗಿ ಕಾರ್ನ್ ಮತ್ತು ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ. ಬೇರೆ ಎಲ್ಲ ವೆಜಿಟೇಬಲ್ಸು ನಂತರ ಹಾಕಿದ್ರೆ ಸೊ ಸೆಮಿಯಾಗಿ ಫ್ರೈ ಆದರೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಕಾರ್ನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ, ಇಲ್ಲಾಂದರೆ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಸೊ ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಸೊ ನಾವು ಇದಕ್ಕೆ ನಾವು 2 ಲೋಟ ಅಥವಾ 3 ಲೋಟ ಡಿಪೆಂಡ್ಸ್ ಎಷ್ಟು ಜನಕ್ಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ, ಹಾಗೆ ಎಷ್ಟು ಲೈಟಾಗಿ ಲೈಕ್ ತಿಳು ಎಷ್ಟು ಬೇಕೋ ಆ ಲೆಕ್ಕದಲ್ಲಿ ನಾವು ನೀರನ್ನ ಹಾಕ್ಕೋಬೇಕಾಗುತ್ತೆ. ಸೊ ಆ ನೀರು ಹಾಕಿದ್ಮೇಲೆ ನಾವು ಸ್ವಲ್ಪ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೋಬೋದು. ಸೊ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಯಾವ ರೀತಿ ಬೇಕೋ ಆ ಒಂದು ಹದಕ್ಕೆ ನೀವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಿಫರಬಲಿ ತುಂಬ ಕಡಿಮೆನೇ ಹಾಕಿ ಹೆಲ್ದಿ ವೇ ಪ್ರಿಫರ್ ಮಾಡಿದ್ರೆ. ಸೊ
ಸೊ ಈ ಥರ ಮುಚ್ಚಿಬಿಟ್ಟು ಸೊ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ. ಸೊ ಅದು ನಮ್ಮ ಸೂಪ್ ರೆಡಿ ಆಗಿಬಿಡುತ್ತೆ. ಸೊ ಕ್ವಿಕ್ಕಾಗಿ ಒಂದು ಹೆಲ್ದಿ ಆಗಿರುವಂಥ ಸೂಪ್ ರೆಡಿ ಆಗುತ್ತೆ. ನಿಮಗೆ ಬೇಕಂದರೆ ತುಂಬ ಕ್ರೀಮಿ ಟೆಕ್ಸ್ಚರು ಮಾಡ್ಕೋಬಹುದು. ನಾನು ಹೆಲ್ದಿ ವೇ ಪ್ರಿಫರ್ ಮಾಡಿದ್ದಕ್ಕೆ ಕಾರ್ನ್ಫ್ಲೋರ್ ತುಂಬ ಕಡಿಮೆ ಹಾಕಿದ್ದೀನಿ. ಸೊ ತುಂಬ ಹೆಲ್ದಿಯಾಗಿರುತ್ತೆ. ನೀವು ಟ್ರೈ ಮಾಡಿ ತಿನ್ನಿ, ಆರಾಮಾಗಿರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಲೈಕ್ ತುಂಬ ಇಂಪಾರ್ಟೆಂಟ್ ನಾನು ಅಪ್ಡೇಟ್ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.